ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಕ್ಲಾಸ್ಗೆ ಸ್ವಾಗತ. ನಾವು ಈ ದಿನ 8ನೇ ತರಗತಿಯ ಗಣಿತ ವಿಷಯದಲ್ಲಿ ಬರ್ತಕ್ಕಂಥ ವರ್ಗಗಳು ಮತ್ತು ವರ್ಗಮೂಲಗಳು ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ಈಗಾಗಲೇ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೇನು, ಪೂರ್ಣ ಸಂಖ್ಯೆಗಳಂದ್ರೇನು ಅಂತ ತಿಳ್ಕೊಂಡಿದ್ದೀವಿ. ಹಾಗಾದರೆ ವರ್ಗ ಸಂಖ್ಯೆ ಅಂದ್ರೇನು, ಯಾವ ಸಂಖ್ಯೆಗಳಿಗೆ ನಾವು ವರ್ಗ ಸಂಖ್ಯೆಗಳು ಅಂತ ಕರಿತೀವಿ, ವರ್ಗಮೂಲ ಅಂದರೆ ಸೊ ಅನ್ನೋದನ್ನು ವರ್ಗ ಸಂಖ್ಯೆ ಮತ್ತು ವರ್ಗಮೂಲಗಳು, ಆ ವರ್ಗ ಸಂಖ್ಯೆ ವರ್ಗಮೂಲಗಳನ್ನು ಯಾವ ರೀತಿ ಕಂಡುಹಿಡಿಯೋದು, ವರ್ಗಮೂಲವನ್ನು ಯಾವ ರೀತಿ ಕಂಡುಹಿಡಿಯೋದು ಮತ್ತು ಈ ವರ್ಗ ಸಂಖ್ಯೆಗಳ ಲಕ್ಷಣಗಳೇನು ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ನೀವು ತಿಳಿತಾ ಹೋಗ್ತೀವಿ. ಸೊ ಈಗ ನಿಮಗೆ ವರ್ಗ ಅಂತೇಳಿದರೆ ಚೌಕ, ಇದು ನಮಗೆ ಗೊತ್ತಿದೆ. ಸೊ ಇದನ್ನು ನಾವು ವರ್ಗ ಅಂತ ಹೇಳ್ತೀವಿ. ಸೊ ವರ್ಗದ ವಿಸ್ತೀರ್ಣ ಏನು ಅಂತ ಹೇಳಿದ್ರೆ ಬಾಹು ಇಂಟು ಬಾಹು. ನೋಡಿ, ಇದು ಬಾಹು ಬಾಹು, ಇದನ್ನು ನಾವು ಚೌಕದ ವಿಸ್ತೀರ್ಣ ಅಂತ ಹೇಳ್ತೀವಿ. ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು, ಆ ಉದ್ದ ಇಂಟು ಉದ್ದ, ಅಗಲ ಇಂಟು ನೋಡಿ, ಉದ್ದ ಅಗಲ ಒಂದೇ ಇರೋದ್ರಿಂದ ಬಾಹು ಇಂಟು ಬಾಹು ಅಥವಾ ಉದ್ದ ಇಂಟು ಉದ್ದ ತಗೊಳ್ತೀವಿ. ಈಗ ಚೌಕದ ಬಾಹುವಿನ ವಿಸ್ತೀರ್ಣಗಳು 1 ಸೆಂಟಿಮೀಟರ್ ಇದ್ದಾಗ, ಬಾಹುವಿನ ಉದ್ದ 1 ಸೆಂಟಿಮೀಟರ್ ಇದ್ದಾಗ ವಿಸ್ತೀರ್ಣ ಏನು ಬರುತ್ತೆ ಅಂತ. ಸೊ ಈಗ ಚೌಕದ ಬಾಹು 3 ಸೆಂಟಿಮೀಟರ್ ಆಯ್ತಾ. ನೆಕ್ಸ್ಟು ಚೌಕದ ವಿಸ್ತೀರ್ಣ ಯಾವ ರೀತಿ ಕರಿತೀವಿ, ಚದರ ಸೆಂಟಿಮೀಟರ್ ಅಂತ ಕರಿತೀವಿ, ಚದರ ಸೆಂಟಿಮೀಟರ್. ಈಗ ನಮಗೆ ಚೌಕದ ಬಾಹುವಿನ ಉದ್ದ ಏನಾದ್ರೆ 1 ಸೆಂಟಿಮೀಟರ್ ಇತ್ತು ಅಂತ ಹೇಳಿದ್ರೆ, ಆಯ್ತಾ, ಚೌಕದ ಬಾಹುವಿನ ಉದ್ದ 1 ಸೆಂಟಿಮೀಟರ್ ಅಂತ ಹೇಳಿದ್ರೆ ಅದರ ವಿಸ್ತೀರ್ಣ ಏನು ಬರುತ್ತೆ ನಮಗೆ, ಅದರ ವಿಸ್ತೀರ್ಣ ಏನು ಬರುತ್ತೆ ಅಂದರೆ 1 ಇಂಟು 1 ಉದ್ದ ಇಂಟು ಆಗಲ್ಲ, 1 ಇಂಟು 1. ಸೊ 1 ಇಂಟು 1 ನಾವು ಏನು ಬರ್ತೀವಿ, 1 ಸ್ಕ್ವೇರ್ ಅಂತ ಬರ್ತೀವಿ. ಸೊ ಈ 1 ಸ್ಕ್ವೇರ್ನ ಬೆಲೆ ಎಷ್ಟು ಬರುತ್ತೆ ಅಂದರೆ ನಮಗೆ 1 ಬರುತ್ತೆ, ಹೌದಾ. ಸೊ ಅಥವಾ 1 ಸ್ಕ್ವೇರ್ ಅಂತ ಬರ್ತೀವಿ. ನೆಕ್ಸ್ಟ್ ಒಂದು ವೇಳೆ ಚೌಕದ ಬಾಹುವಿನ ಉದ್ದ 2 ಸೆಂಟಿಮೀಟರ್ ಇತ್ತು ಅಂತೀವಿ, ಆಗ ವಿಸ್ತೀರ್ಣ ಏನು ಬರುತ್ತೆ, 2 ಇಂಟು 2 ಬರುತ್ತೆ. 2 ಇಂಟು 2 ಅಂದರೆ ಎಷ್ಟು, 4. 4ಅನ್ನು ಯಾವ ರೀತಿ ವ್ಯಕ್ತಪಡಿಸ್ಬೋದು ನಾವು, 2 ಸ್ಕ್ವೇರ್ ಅಂತ ವ್ಯಕ್ತಪಡಿಸ್ಬೋದು. ಸೊ ಅದೇ ರೀತಿ ಚೌಕದ ಬಾವಿನ ವಿಸ್ತೀರ್ಣ 3 ಸೆಂಟಿಮೀಟರ್ ಇತ್ತು ಅಂತ ಹೇಳಿ, ಬಾವಿನ ಉದ್ದ, ಅದರ ವಿಸ್ತೀರ್ಣ ಏನು ಬರುತ್ತೆ, 3 ಇಂಟು 3 ಅಂತ ಹೇಳಿದ್ರೆ 9 ಬರುತ್ತೆ. 9ಅನ್ನು ನಾವು 3 ಸ್ಕ್ವೇರ್ ಅಂತ ಕರಿತೀವಿ. ಸೊ ಇದೇ ರೀತಿ ಒಂದು ವೇಳೆ 5 ಸೆಂಟಿಮೀಟರ್ ಇತ್ತು ಅಂದರೆ ಆಗ 5 ಇಂಟು 5 25 ಆಗುತ್ತೆ. 25 ನಾವು 5 ಸ್ಕ್ವೇರ್ ಅಂತ ಕರಿತೀವಿ, ಆಯ್ತಾ. ಒಂದು ವೇಳೆ 8 ಸೆಂಟಿಮೀಟರ್ ಇತ್ತು ಅಂತ ಹೇಳ್ತೀವಿ, ಆಗ 8 ಇಂಟು 8 ಅಂತ ಹೇಳಿದರೆ 64 ಬರುತ್ತೆ. 64ಅನ್ನು ನಾವು ಅಂತ ಕರಿತೀವಿ, 8 ಸ್ಕ್ವೇರ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ನಾವು 4ಅನ್ನು ನಾವು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ರೆ, 4ಅನ್ನು ನಾವು 2 ಇಂಟು 2 ಅಂತ ಕರಿತೀವಿ, ಅಥವಾ 2 ಸ್ಕ್ವೇರ್ ಅಂತ ಕರಿತೀವಿ, ಹೌದಾ. ಸೊ 2 ಸ್ಕ್ವೇರ್ ಬೆಲೆ ಎಷ್ಟಾಗುತ್ತೆ ನಮಗೆ ಅಂತ ಹೇಳಿದ್ರೆ 4 ಆಗುತ್ತೆ. ಸೊ ಈ ರೀತಿ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಲಭಿಸ್ತಕ್ಕಂಥ ಸಂಖ್ಯೆಗಳಿಗೆ ನಾವು ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ನೋಡಿ, 1ಅನ್ನು ಅದೇ ಸಂಖ್ಯೆ, 1ಅನ್ನು 1ರೊಟ್ಟಿಗೆ ಗುಣಿಸಿದ್ವಿ, ಅವಾಗ ನಮಗೆ 1 ಬಂದಿದೆ. 2ಅನ್ನು 2ರೊಟ್ಟಿಗೆ ಗುಣಿಸಿದ್ವಿ, ಆಗ 2 ಬಂದಿದೆ. 3ಅನ್ನು 3ರೊಟ್ಟಿಗೆ ಗುಣಿಸಿದ್ವಿ, ಆಗ 9 ಬಂದಿದೆ. ಈಗ ಯಾವುದೇ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಲಭಿಸ್ತಕ್ಕಂಥ ಸಂಖ್ಯೆಗಳಿಗೆ ಅಂತ ಕರಿತೀವಿ ನಾವು ವರ್ಗ ಸಂಖ್ಯೆಗಳು ಅಂತ ಕರಿತೀವಿ, ಆಯ್ತಲ್ಲ. ಸೊ ಈಗ ಇದನ್ನು ನಾವು ಜನರಲ್ ಫಾರ್ಮಲ್ಲಿ ಇರೋದಾದರೆ ನೋಡಿ, ಇವೆಲ್ಲವೂ ಸ್ವಾಭಾವಿಕ ಸಂಖ್ಯೆಗಳಿವೆ. ನೋಡಿ, ಈ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಿವೆ, ಈ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಿವೆ. ಸೊ ಈಗ m ಮತ್ತು n ಸ್ವಾಭಾವಿಕ ಸಂಖ್ಯೆಗಳಾಗಿದ್ದು, m ಅನ್ನು n ಸ್ಕ್ವೇರ್ ರೂಪದಲ್ಲಿ ಬರೆಯೋದಾದರೆ, ಹೌದಾ. ನೋಡಿ, m ಅನ್ನು n ಸ್ಕ್ವೇರ್ ರೂಪದಲ್ಲಿ ನಾವು ಬರಿಬಹುದಾಗಿದ್ದರೆ ಆಗ m ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ವರ್ಗ ಸಂಖ್ಯೆ ಆಗಿರುತ್ತೆ. ನೋಡಿ, ಈಗ ಎಮ್ ಏನಿದೆ ನೋಡಿ, 25 ಇದೆ ಅಂತ ತಿಳ್ಕೊಳ್ಳಿ.
ಹೌದಾ? 25 ನಾವು 5 ಸ್ಕ್ವೇರ್ ಅಂತ ಬರೀಬಹುದಾ? ಹೌದಾ? ಸೊ 25 5 ಸ್ಕ್ವೇರ್ ಅಂತ ಬರೆಯೋದಾದ್ರೆ 25 ಯಾವ ಸಂಖ್ಯೆ ಆಗಿರುತ್ತೆ? ವರ್ಗ ಸಂಖ್ಯೆ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ವರ್ಗ ಸಂಖ್ಯೆಗಳು ಯಾವ್ಯಾವು ಅಂತ ಹೇಳಿದ್ರೆ 1, 4, 9, 25, 64. ಹೌದಾ? ಅದೇ ರೀತಿ 9 ನಾವು ವರ್ಗಗೊಳಿಸಿದ್ರೆ 81 ಬರುತ್ತೆ. 10 ವರ್ಗಗೊಳಿಸಿದ್ರೆ 100 ಬರುತ್ತೆ. ಈ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಹೌದಾ? ವರ್ಗ ಸಂಖ್ಯೆ ಅಂತ ಹೇಳಿದ್ರೆ ಏನು ಮಕ್ಕಳೇ? ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆ ಒಟ್ಟಿಗೆ ಗುಣಿಸಿದಾಗ ಲಭಿಸಬೇಕಂತ ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಅದನ್ನು ನಾವು ಒಂದು ಜನರಲ್ ಫಾರ್ಮಲ್ಲಿ ಹೇಳೋದಾದರೆ m ಮತ್ತು n ಎರಡು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದು m ಅನ್ನು n ಸ್ಕ್ವೇರ್ ರೂಪದಲ್ಲಿ ವ್ಯಕ್ತಪಡಿಸ್ಬೋದಾದರೆ ಆಗ m ಏನಾಗಿರುತ್ತೆ ಅಂತಂದರೆ ಒಂದು ವರ್ಗ ಸಂಖ್ಯೆ ಆಗಿರುತ್ತೆ. ಸೊ ಈಗ ನಮಗೆ ಈ ಎಲ್ಲ ಸಂಖ್ಯೆಗಳನ್ನ ಬರಬೇಕು. 1, 9, 4, 9, 25, 24. ಫಾರ್ ಎಕ್ಸಾಂಪಲ್ 45 ಒಂದು ಸಂಖ್ಯೆ ಇದೆ. ಹೌದಾ? ನೋಡಿ 45 ಒಂದು ಸಂಖ್ಯೆ ಇದೆ. ಈ 45 ವರ್ಗ ಸಂಖ್ಯೆ 45 ಒಂದು ವರ್ಗ ಸಂಖ್ಯೆನ ತಿಳಿಸಿ. ಸೊ ಈಗ ನಮಗೆ ಗೊತ್ತಿದೆ 36 ಒಂದು ವರ್ಗ ಸಂಖ್ಯೆ. ಹೌದಾ? 6 ಸ್ಕ್ವೇರ್ ಅಂದರೆ 36, ಇದು ಒಂದು ವರ್ಗ ಸಂಖ್ಯೆ. ಅದೇ ರೀತಿ 7 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ? 49 ಬರುತ್ತೆ. ಇದು ಒಂದು ವರ್ಗ ಸಂಖ್ಯೆ. ಹೌದಾ? ನೋಡಿ ಈಗ 36 ಒಂದು ವರ್ಗ ಸಂಖ್ಯೆ, 49 ಒಂದು ವರ್ಗ ಸಂಖ್ಯೆ. ಸೊ ಈಗ 6 ಮತ್ತು 7ರ ವರ್ಗ ಸಂಖ್ಯೆಗಳು. 6ರ ವರ್ಗ ಸಂಖ್ಯೆ 36, 7ರ ವರ್ಗ ಸಂಖ್ಯೆ 49. ಆದರೆ 6 ಮತ್ತು 7 ನಡುವೆ ಇದು 45 ಯಾವ ಸಂಖ್ಯೆಗಳ ನಡುವೆ ಇದೆ ಅಂತ ಹೇಳಿದ್ರೆ ಈ 36 ಮತ್ತು 49ರ ಮಧ್ಯೆ ಇದೆ. 45. ಸೊ ಇದು ಮಧ್ಯೆ ಇರೋದ್ರಿಂದ ಇಲ್ಲಿ 6ರ ವರ್ಗ 36, 7ರ ವರ್ಗ 49. ಆದರೆ 6 ಮತ್ತು 7ರ ನಡುವೆ ಯಾವುದೇ ಸ್ವಾಭಾವಿಕ ಸಂಖ್ಯೆ ಇಲ್ಲ ನಮಗೆ. ಹೌದಾ? ಸೊ ಇಲ್ಲಿ 6 ಮತ್ತು 7ರ ನಡುವೆ ಯಾವುದೇ ಸ್ವಾಭಾವಿಕ ಸಂಖ್ಯೆ ಇಲ್ಲದೇ ಇರೋದ್ರಿಂದ 45 ಒಂದು ವರ್ಗ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಸೊ ಈಗ ಒಂದು ನಾವು ಇದೇ ರೀತಿ ಒಂದು ಕಾಲಮ್ ಮಾಡಿಬಿಟ್ಟು ಸಂಖ್ಯೆಗಳು ಮತ್ತು ಅವುಗಳ ವರ್ಗ ಸಂಖ್ಯೆಗಳನ್ನ ನಾವು ಪಟ್ಟಿ ಮಾಡ್ತಾ ಹೋಗೋಣ. ಸೊ ಸಂಖ್ಯೆ ಮತ್ತೆ ಅವುಗಳ ವರ್ಗ ಸಂಖ್ಯೆ, ಇದರ ವರ್ಗ ಸಂಖ್ಯೆ. ಈಗ 1ರ ವರ್ಗ ಸಂಖ್ಯೆ ಏನು ಬರುತ್ತೆ ಅಂತ ಹೇಳಿದ್ರೆ 1ರ ವರ್ಗ ಸಂಖ್ಯೆ ಒಂದೇ ಬರುತ್ತೆ. ನೋಡಿ 1ಅನ್ನು 2 ಬಾರಿ ಗುಣಿಸಿದ್ರೆ 1 ಬರುತ್ತೆ. 2ಅನ್ನು 2 ಬಾರಿ ಗುಣಿಸಿಕೊಂಡು 4 ಬರುತ್ತೆ. ಸೊ 4 ಒಂದು ವರ್ಗ ಸಂಖ್ಯೆ. ಅದೇ ರೀತಿ 3ಅನ್ನು 2 ಬಾರಿ ಗುಣಿಸಿದ್ರೆ ಎಷ್ಟು ಬರುತ್ತೆ? 80 ಬರುತ್ತೆ. 4ಅನ್ನು 2 ಬಾರಿ ಗುಣಿಸಿದ್ರೆ ಎಷ್ಟು ಬರುತ್ತೆ? 16 ಬರುತ್ತೆ. 5ಅನ್ನು 2 ಬಾರಿ ಗುಣಿಸಿದ್ರೆ ಏನು ಬರುತ್ತೆ? ನಮಗೆ 25 ಬರುತ್ತೆ. ಅದೇ ರೀತಿ 6ಅನ್ನು 2 ಬಾರಿ ಗುಣಿಸಿದ್ರೆ ಏನು ಬರುತ್ತೆ? ನಮಗೆ 36 ಬರುತ್ತೆ. ಆಯ್ತಲ್ಲ? ಸೊ ಈ ಸಂಖ್ಯೆಗಳೇನಿದೆ ಅಂದರೆ 1, 4, 9, 16, 25, 36 ಈ ಸಂಖ್ಯೆಗಳನ್ನು ನಾವು ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಈ ಸಂಖ್ಯೆಗಳೇನಿದ್ದಾವೆ ವರ್ಗ ಸಂಖ್ಯೆಗಳು ಯಾವ್ಯಾವ ಅಂತ ಹೇಳಿದ್ರೆ ನೆನ್ಪಿಟ್ಕೋಬೇಕು. ವರ್ಗ ಸಂಖ್ಯೆಗಳು 1, 4, 9, 16, 25, 36 ಇವೆಲ್ಲ ವರ್ಗ ಸಂಖ್ಯೆಗಳು. ಸೊ ಈಗ ನಾನು ಯಾವುದೋ ಒಂದು ಸಂಖ್ಯೆ ಹೇಳಿದೆ 10 ವರ್ಗ ಸಂಖ್ಯೆನ 10 ವರ್ಗ ಸಂಖ್ಯೆ ಅಲ್ಲ. ಹೌದಾ? ಸೊ ಯಾಕೆಂದರೆ 10 ಪೂರ್ಣ ವರ್ಗಗಳಾದ 9 ಮತ್ತು 16 ನಡುವೆ ಬರುತ್ತೆ. 9 3ರ ವರ್ಗ ಸಂಖ್ಯೆ, 16 4ರ ವರ್ಗ ಸಂಖ್ಯೆ. 3 ಮತ್ತು 4ರ ನಡುವೆ ಯಾವುದೇ ಸ್ವಾಭಾವಿಕ ಸಂಖ್ಯೆ ಇಲ್ಲ. ಹಾಗಾಗಿ 10 ಒಂದು ವರ್ಗ ಸಂಖ್ಯೆ ಅಲ್ಲ. ಹೌದಾ? ಸೊ ಈಗ ನಿಮಗೆ ಈ ಥರ ಹೇಳ್ಬೋದು. ಸೊ ಈಗ 30 ಮತ್ತು 40 ಇವುಗಳ ನಡುವೆ ವರ್ಗ ಸಂಖ್ಯೆ ಬರೀತೀವಿ. ಹೌದಾ? ವರ್ಗ ಸಂಖ್ಯೆ ಬರೀತೀವಿ. ವರ್ಗ ಸಂಖ್ಯೆ ಬರೀತೀವಿ. ಒಂದು 30 ಮತ್ತು 40 ನಡುವೆ ಇರತಕ್ಕಂಥ ವರ್ಗ ಸಂಖ್ಯೆ. ಸೊ ಎರಡನೇದು 50 ಮತ್ತು 60 ನಡುವೆ ಇರತಕ್ಕಂಥ ವರ್ಗ ಸಂಖ್ಯೆ. 50 ಮತ್ತು 60 ನಡುವೆ ಇರತಕ್ಕಂಥ ವರ್ಗ ಸಂಖ್ಯೆ. ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಹಂಗೆ ಕೊಟ್ಕೊಂಡು ಹೋದರೆ ಸೊ ಈಗ 7ಕ್ಕೆ ಏನು ಬರುತ್ತೆ? 7 7 × 7 ಆದರೆ 49 ಬರುತ್ತೆ. ಅಲ್ಲ? ಸೊ ಅದೇ ರೀತಿ 8 ಎಷ್ಟು ಬರುತ್ತೆ? 8 × 8 ಆದರೆ 64 ಬರುತ್ತೆ. ಈಗ 30 ಮತ್ತು 40 ನಡುವೆ ಇರತಕ್ಕಂಥ ವರ್ಗ ಸಂಖ್ಯೆಗಳು.
30 ಮತ್ತು 40 ನಡುವೆ ನೋಡಿ, 5 25 6 36 7 49 ಹೌದಾ. ಸೊ 30 ಮತ್ತು 40 ನಡುವೆ ಇರ್ತಕ್ಕಂಥ ವರ್ಗ ಸಂಖ್ಯೆಯಲ್ಲಿ ಯಾವ್ದು ಬರುತ್ತೆ? 36 ಬರುತ್ತೆ. 36 ಯಾವುದು ವರ್ಗ ಸಂಖ್ಯೆ? 6ರ ವರ್ಗ ಸಂಖ್ಯೆ. 36 ಅಂತ ಬರುತ್ತೆ. ಅದೇ ರೀತಿ 50 ಮತ್ತು 60 ನಡುವೆ ಇರ್ತಕ್ಕಂಥ ವರ್ಗ ಸಂಖ್ಯೆ ಕೇಳಿದ್ದಾರೆ. 50 ಮತ್ತು 60 ನಡುವೆ ನೋಡಿ, ಇಲ್ಲಿ 7 ವರ್ಗ ಸಂಖ್ಯೆ 49. ನೆಕ್ಸ್ಟ್ ಇಮಿಡಿಯೇಟ್ ನಂಬರ್ ಯಾವ್ದು ಬರುತ್ತೆ? 8 ಬರುತ್ತೆ. 8 ವರ್ಗ ಸಂಖ್ಯೆ ಎಷ್ಟು? 64. ಸೊ 49 ಮತ್ತು 64 ಮಧ್ಯೆ ಯಾವುದೇ ವರ್ಗ ಸಂಖ್ಯೆ ಇಲ್ಲ. ಅದರಿಂದ 50 ಮತ್ತು 60 ನಡುವೆ ಯಾವುದೇ ವರ್ಗ ಸಂಖ್ಯೆ ಇಲ್ಲ. ಸೊ ಇಲ್ಲಿ ಇವುಗಳ ನಡುವೆ ವರ್ಗ ಸಂಖ್ಯೆ ಯಾವುದು ಅಂದರೆ ಈ ಸಂಖ್ಯೆಗಳ ನಡುವೆ ವರ್ಗ ಸಂಖ್ಯೆ ಇಲ್ಲ. ಸೊ ಇಲ್ಲಿ 30 ಮತ್ತು 40 ನಡುವೆ ಇರತಕ್ಕಂಥ ವರ್ಗ ಸಂಖ್ಯೆ 34. ಅದೇ ರೀತಿ 50 ಮತ್ತು 60 ಮಧ್ಯೆ ಇರತಕ್ಕಂಥ ವರ್ಗ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಈ ವರ್ಗ ಸಂಖ್ಯೆ ಅಲ್ಲ. ಸೊ ಈಗ ಇದೇ ರೀತಿ ನಾವು ಈ ವರ್ಗ ಸಂಖ್ಯೆಗಳ ಲಕ್ಷಣಗಳ ಹೌದಾ, ವರ್ಗ ಸಂಖ್ಯೆಗಳ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟು ವರ್ಗ ಸಂಖ್ಯೆಗಳ ಲಕ್ಷಣಗಳು. ನಿಮಗೆ ಕೆಲವೊಂದು ಸಂಖ್ಯೆಗಳ ಲಕ್ಷಣಗಳು ಗೊತ್ತಿರುತ್ತೆ ಹೌದಾ. ಈಗ ಯಾವುದೋ ಒಂದು ಸರಿ ಸಂಖ್ಯೆ ಇದೆ ಅಂತ ಹೇಳಿದ್ರೆ ಸರಿ ಸಂಖ್ಯೆ ಲಕ್ಷಣ ಯಾವುದು ಅಂತ ಹೇಳಿದ್ರೆ ಸರಿ ಸಂಖ್ಯೆಗಳೆಲ್ಲವೂ ಕೂಡ 2ರ ಮಧ್ಯದಿಂದ ಹೋಗುತ್ತೆ. ಸೊ ಅದೇ ರೀತಿ ಈ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳು ಏನು ಬರುತ್ತೆ ಹೌದಾ, ಗುಣಲಕ್ಷಣ ಏನು ಬರುತ್ತೆ ಅಂತ ಪಟ್ಟಿ ಮಾಡಿ. ಸೊ ಅದಕ್ಕೆ ನಾನು ಫಸ್ಟು ಈ 1ರಿಂದ 20ರವರೆಗೆ ಇರ್ತಕ್ಕಂಥ ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನು ಪಟ್ಟಿ ಮಾಡಿಕೊಳ್ತೀನಿ. ಫಸ್ಟು ಸಂಖ್ಯೆ, ಆ ಸಂಖ್ಯೆಯ ವರ್ಗ. ನೆಕ್ಸ್ಟ್ ಸಂಖ್ಯೆ, ಆ ಸಂಖ್ಯೆಯ ವರ್ಗ. ಈಗ ನೋಡಿ, ಮೊದಲನೇ ಸಂಖ್ಯೆ 1 ಇದೆ. 1ರಿಂದ 20ರವರೆಗೆ ಈ ಸಂಖ್ಯೆಗಳನ್ನು ಏನು ಮಾಡಬೇಕು ಅಂತಂದರೆ ನೋಟ್ ಮಾಡ್ಕೋಬೇಕು ಹೌದಾ. ಸೊ ಇದು ಬೇಕಾಗುತ್ತೆ ನಮಗೆ. ಓಕೆ, 1ರ ವರ್ಗ ಸಂಖ್ಯೆ 1 ಬರುತ್ತೆ. 2ರ ವರ್ಗ ಸಂಖ್ಯೆ ಎಷ್ಟು? 4. 3ರ ವರ್ಗ ಸಂಖ್ಯೆ 3 9. 4ರ ವರ್ಗ ಸಂಖ್ಯೆ 16. 5ರ ವರ್ಗ ಸಂಖ್ಯೆ 25. 6ರ ವರ್ಗ ಸಂಖ್ಯೆ 36. 7ರ ವರ್ಗ ಸಂಖ್ಯೆ 49. 8ರ ವರ್ಗ ಸಂಖ್ಯೆ 64. 9ರ ವರ್ಗ ಸಂಖ್ಯೆ 81 ಹೌದಾ. ಓಕೆ, ಸೊ ಈಗ ನೆಕ್ಸ್ಟು ಇಲ್ಲೇ ಬರೀತೀವಿ ಸಂಖ್ಯೆ ವರ್ಗ ಸಂಖ್ಯೆ. ಇಪ್ಪತ್ತರವರೆಗೆ ಸಂಖ್ಯೆಗಳನ್ನು ನಾನು ಬರೀತೀನಿ. ಸಂಖ್ಯೆ, ಆ ಸಂಖ್ಯೆಯ ವರ್ಗ ನೆನ್ಪಿಟ್ಕೊಬೇಕು. ನಮಗೆ 10ರ ಬರೋದಿಲ್ಲ, 10ರ ಬರೀತು. ಓಕೆ, 10ರ ವರ್ಗ ಸಂಖ್ಯೆ ಎಷ್ಟು ಬರುತ್ತೆ? 3 ಬರುತ್ತೆ. 10 10 3. ಈಗ ನೆಕ್ಸ್ಟು 11ರ ವರ್ಗ ಸಂಖ್ಯೆ ಬರುತ್ತೆ. ಸೊ 11ರ ವರ್ಗ ಸಂಖ್ಯೆ ಎಷ್ಟು? 123. 12ರ ವರ್ಗ ಸಂಖ್ಯೆ ಎಷ್ಟು? 144. 13ರ ವರ್ಗ ಸಂಖ್ಯೆ ಎಷ್ಟು? 169. 14ರ ವರ್ಗ ಸಂಖ್ಯೆ ಎಷ್ಟು? 196. 15ರ ವರ್ಗ ಸಂಖ್ಯೆ 225. 16ರ ವರ್ಗ ಸಂಖ್ಯೆ 256. 17ರ ವರ್ಗ ಸಂಖ್ಯೆ 289. ನೆಕ್ಸ್ಟು 18ರ ವರ್ಗ ಸಂಖ್ಯೆ 329. ಸರಿ, 324 ಹೌದಾ. ನೆಕ್ಸ್ಟು 19ದು 361. 20ದು 4. ಸೊ ಇವು 1ರಿಂದ 20ರವರೆಗೆ ಇರ್ತಕ್ಕಂಥ ವರ್ಗ ಸಂಖ್ಯೆಗಳು. 1ರಿಂದ 20ರವರೆಗೆ. ಸೊ ಈ ವರ್ಗ ಸಂಖ್ಯೆಗಳನ್ನು ನೀವು ನೆನಪಿಟ್ಕೋಬೇಕು ಹೌದಾ. ಸೊ ಇಲ್ಲಿ ಈ ವರ್ಗ ಸಂಖ್ಯೆಗಳನ್ನು ನಿಮಗೆ ಯಾವುದೇ ಒಂದು ಸಂಖ್ಯೆ ಕೊಟ್ಟರು ಇದು ವರ್ಗ ಸಂಖ್ಯೆ ಯಾವುದೋ ಅಲ್ಲ ಅಂತ ಗೊತ್ತಿರಬೇಕು. 1ರಿಂದ 20ರವರೆಗೆ ಇರ್ತಕ್ಕಂಥ ವರ್ಗ ಸಂಖ್ಯೆಗಳನ್ನು ನೀವು ಕಂಠಪಾಠ ಮಾಡಬೇಕು. ಬೇಕಾಗುತ್ತೆ ನಮಗೆ ವರ್ಗಮೂಲ ಕಂಡುಹಿಡಿಯಕ್ಕೆ ಬೇಕಾಗುತ್ತೆ, ಅಥವಾ ಯಾವುದೇ ಒಂದು ಸಂಖ್ಯೆಯನ್ನು n² ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಈ ವರ್ಗ ಸಂಖ್ಯೆಗಳು ಬೇಕಾಗುತ್ತೆ, ಇದರ ಜ್ಞಾನ ಬೇಕಾಗುತ್ತೆ. ಅದಕ್ಕೆ ಈ ಸಂಖ್ಯೆಗಳನ್ನು ನೀವು ಬಯಾಟ್ ಮಾಡ್ತಿದ್ದೀರಿ. ಸೊ ಈಗ ನಾನು 1ರಿಂದ 20ರವರೆಗೆ ಇರ್ತಕ್ಕಂಥ ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನು ಮಾಡ್ತೀನಿ.
ಸೊ ಈಗ ನೀವು ಈ ಒಂದು ಪಟ್ಟಿಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಈ ಸಂಖ್ಯೆಯ ವರ್ಗ ಸಂಖ್ಯೆಗಳೇನಿವೆ, ಈ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ನೀವು ಗಮನಿಸಿ. ಯಾವ್ಯಾವ ಅಂಕಿ ಇದ್ದಾವೆ, ಯಾವ್ಯಾವ ಅಂಕಿ ಇಲ್ಲ. ಸೊ ಈಗ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದ ಅಂಕಿ, ಸೊ 1 ಇದೆ ಹೌದಾ, ನೆಕ್ಸ್ಟು 4 ಇದೆ, ನೆಕ್ಸ್ಟು 9 ಇದೆ, ನೆಕ್ಸ್ಟ್ 16 ಅಂತ ಹೇಳಿದರೆ 6 ಇದೆ, ನೆಕ್ಸ್ಟ್ 5 ಇದೆ ಹೌದಾ, ಮತ್ತು 6 ಇದೆ ಬರೆದಿದ್ದೀನಿ, 9 ಇದೆ ಬರೆದಿದ್ದೀನಿ, 4 ಬರೆದಿದ್ದೀನಿ, 1 ಬರೆದಿದ್ದೀನಿ, ಸೊ 0 ಇದೆ ಹೌದಾ. ಇಲ್ಲ ಅಷ್ಟೇ 1 4 9 6 5 6 9 4 1 0. ಸೊ ಇಷ್ಟೇ ಅಂಕಿ ಇರೋದು ಅಲ್ಲ. ಸೊ ಇದನ್ನೇ ನಾನೊಂದು ಆರ್ಡರ್ ಬರೆದ್ರೆ ಏನು ಹೇಳ್ತೀನಿ, 0 1 4 5 6 9 ಹೌದಾ. ಸೊ ಯಾವುದೇ ಒಂದು ಸಂಖ್ಯೆ ನಮಗೆ ವರ್ಗ ಸಂಖ್ಯೆ ಆಗಿರಬೇಕು ಅಂತ ಹೇಳಿದರೆ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವ್ಯಾವ ಅಂಕಿಗಳಿರಬೇಕು ಅಂತ ಹೇಳಿದರೆ 0 1 4 5 6 9 ಈ ಅಂಕಿಗಳಿರಬೇಕು ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ. ಹಾಗಾದರೆ ಯಾವ ಅಂಕಿಗಳಿದ್ರೆ ಬಿಡಿ ಸ್ಥಾನದಲ್ಲಿ ಒಂದು ಆ ಸಂಖ್ಯೆ ವರ್ಗ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಸೊ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಇರಬಾರ್ದು, ಮತ್ತೆ ಯಾವ್ದಿರಬಾರ್ದು 3 ಇರಬಾರ್ದು, ಮತ್ತೆ 7 ಇರಬಾರ್ದು, ಮತ್ತೆ 8 ಇರಬಾರ್ದು. ನೋಡಿ ಈ 4 ಅಂಕಿಗಳು ಏನಾರೆ ಅಲ್ಲಿದ್ದು ಅಂತ ಹೇಳಿದ್ರೆ ಆ ಸಂಖ್ಯೆ ವರ್ಗ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ಅಂಕಿ ಇರಬಾರ್ದು ವರ್ಗ ಸಂಖ್ಯೆ ಅಂತ ಹೇಳಿದ್ರೆ ಅಲ್ಲಿ 2 ಇರಬಾರ್ದು, 3 ಇರಬಾರ್ದು, 7 ಇರಬಾರ್ದು, 8 ಇರಬಾರ್ದು. ಹಾಗಾದರೆ ವರ್ಗ ಸಂಖ್ಯೆ ಇರಲೇಬೇಕು ಅಂತ ಹೇಳಿದರೆ ಆಗಿರಲೇಬೇಕು ಅಂತ ಹೇಳಿದರೆ ಆ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರಬೇಕು ಅಂತ ಹೇಳಿದರೆ 0 ಇರ್ಬೋದು, 1 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, 6 ಇರ್ಬೋದು, 9 ಇರ್ಬೋದು. ಈ ಸಂಖ್ಯೆಗಳಿದ್ದರೆ ಅದು ಏನಾಗಿರುತ್ತೆ, ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ. ಸೊ ಈಗ ನಮಗೆ ಕೆಲವೊಂದು ಸಂಖ್ಯೆಗಳು ಅವು ಪೂರ್ಣ ವರ್ಗ ಸಂಖ್ಯೆಗಳೇ ಹೌದೇ ಇವು ಅಂತ ನೋಡಿ. ಸೊ ನಮಗೆ ಈ ಟೇಬಲ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಈ ಥರದ್ದು. ನಿಮಗೆ ಫಸ್ಟ್ ಯಾವುದೋ ಒಂದು ಸಂಖ್ಯೆ ಕೊಟ್ಟಿತ್ತು, ಅದು ಪೂರ್ಣ ವರ್ಗ ಸಂಖ್ಯೆ ಹೌದಾ ಅಲ್ವಾ. ಸೊ ಯಾವುದು ಪೂರ್ಣ ವರ್ಗ ಸಂಖ್ಯೆ ಆಗಿರ್ಬೋದು ಅಂತ ಈ ಕೆಳಗಿನ ವರ್ಗ ಸಂಖ್ಯೆಗಳು, ಏನು ಪೂರ್ಣ ವರ್ಗ ಸಂಖ್ಯೆಗಳಾಗಿವೆ. ಪೂರ್ಣ ವರ್ಗ ಸಂಖ್ಯೆಗಳಾಗಿವೆ. ಇಲ್ಲಿ ನೋಡಿ, ಒಂದೆರಡು 1057 ಇದು ಪೂರ್ಣ ವರ್ಗ ಸಂಖ್ಯೆ. ಸೊ ಇನ್ನೊಂದು ಸಂಖ್ಯೆ ಈ ಥರ ಇದೆ, ಇದು ಪೂರ್ಣ ವರ್ಗ ಸಂಖ್ಯೆ. ಸೊ ಇನ್ನೊಂದು ಸಂಖ್ಯೆ ಈ ಥರ ಇದೆ, ಇದು ಪೂರ್ಣ ವರ್ಗ ಸಂಖ್ಯೆ. ಸೊ ಇನ್ನೂ ಒಂದು ಸಂಖ್ಯೆ ಈ ಥರ ಇದೆ, ಇದು ಪೂರ್ಣ ವರ್ಗ ಸಂಖ್ಯೆ ಹೌದಾ. ಸೊ ಈ ಪೂರ್ಣ ವರ್ಗ ಸಂಖ್ಯೆ ನೀವು ಚೆಕ್ ಮಾಡಿ. ಸೊ ಅದೇ ರೀತಿ 1069 ಇದು ಪೂರ್ಣ ವರ್ಗ ಸಂಖ್ಯೆ ಆಗಿರ್ಬೋದಾ, ಅಥವಾ 2069 ಇದೊಂದು ಪೂರ್ಣ ವರ್ಗ ಸಂಖ್ಯೆ ಹೌದಾ. ಇವನ್ನ ನೀವು ಚೆಕ್ ಮಾಡಬೇಕು. ಸೊ ಈಗ ನಮ್ಮ ಕಂಡೀಷನ್ ಏನಿದೆ ಅಂತ ಹೇಳಿದರೆ, ಯಾವುದೇ ಒಂದು ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಆಗಿರಬೇಕು ಅಂದರೆ ಅದರ ಬಿಡಿ ಸ್ಥಾನದಲ್ಲಿ 0 1 4 5 6 9 ಇದ್ದರೆ ಅದು ಪೂರ್ಣ ವರ್ಗ ಸಂಖ್ಯೆ. ಆ ಸಂಖ್ಯೆಗಳಿಲ್ಲ, ಅಲ್ಲಿ 2 3 7 8 ಇದೆ ಅಂತ ಹೇಳಿದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಇಲ್ಲಿ 1057 ಇದೆ, ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದೆ ನಮಗೆ 7 ಇದೆ. 7 ಇರೋದ್ರಿಂದ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು, ಇದರಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ ಆಗಿಲ್ಲ. ನೀವು ಎಲ್ಲವನ್ನು ಚೆಕ್ ಮಾಡ್ತಾ ಕೂಡೋದಲ್ಲ ಹೌದಾ. ಜಸ್ಟ್ ನಿಮಗೆ ಐಡಿಯಾ ಇರಬೇಕು, ಪೂರ್ಣ ವರ್ಗ ಸಂಖ್ಯೆ ಆದರೆ ಅದರ ಬಿಡಿ ಸ್ಥಾನದಲ್ಲಿ ಯಾವ್ಯಾವ ಅಂಕಿ ಇರಬೇಕು. ಸೊ ಯಾವ ಅಂಕಿ ಇದ್ದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಐಡಿಯಾ ಇದ್ದರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ನೆಕ್ಸ್ಟ್ 2 3 4 5 3 ಇದೆ ನೋಡಿ, 3 ಬಂತು ಅಂತ ಹೇಳಿದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ.
ನೆಕ್ಸ್ಟು 79 28 ಲಾಸ್ಟ್ ಡಿಜಿಟಲ್ಲಿ 8 ಇದೆ, ಇದು ಪೂರ್ಣವರ್ಗ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇಲ್ಲಿ 2 ಇದೆ, 2 ಇದ್ರೂ ಕೂಡ ಪೂರ್ಣವರ್ಗ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ 1069 9 ಇದೆ, 9 ಇದ್ರೆ ಮೇ ಬಿ ಇದು ಪೂರ್ಣವರ್ಗ ಸಂಖ್ಯೆ ಆಗಿರಬಹುದು, ಹೌದಾ? ಸೊ ಅದೇ ರೀತಿ 2061 1 ಇದೆ, ಇದು ಕೂಡ ಪೂರ್ಣವರ್ಗ ಸಂಖ್ಯೆ ಆಗಿರ್ಬೋದು, ಯಾಕಂದರೆ ಬಿಡಿ ಸ್ಥಾನದಲ್ಲಿ 1 ಇದೆ ಅಥವಾ 9 ಇದೆ. ಸೊ ಈ ರೀತಿ ನಾವು ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ನೋಡಿ ಅವು ಪೂರ್ಣವರ್ಗ ಸಂಖ್ಯೆನ ಹೌದು ಅಥವಾ ಅಲ್ಲವೋ ಅನ್ನೋದನ್ನು ನೀವು ಹೇಳ್ಬೋದು. ಮಕ್ಕಳೇ ನೆನ್ಪಿಡ್ಕೋಬೇಕು, ಯಾವುದೇ ಒಂದು ಸಂಖ್ಯೆ ಪೂರ್ಣವರ್ಗ ಸಂಖ್ಯೆ ಆಗಿರಬೇಕು ಅಂದರೆ ಆ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರಬೇಕು? 1 4 9 5 6 0 ಇರಬೇಕು. ಸೊ ಪೂರ್ಣವರ್ಗ ಯಾವ ಸಂಖ್ಯೆಗಳಲ್ಲಿ ಪೂರ್ಣವರ್ಗ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 3 7 8 ಇದ್ದರೆ ಆ ಒಂದು ಸಂಖ್ಯೆ ಪೂರ್ಣವರ್ಗ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಇದನ್ನು ಯಾವುದೇ ಒಂದು ಪ್ರಶ್ನೆಗಳು ಕೊಡ್ತಾರೆ, ಸೊ ಆ ಸಂಖ್ಯೆಗಳನ್ನು ನೋಡ್ತಾನೆ ನೀವು ಅದು ಪೂರ್ಣವರ್ಗ ಸಂಖ್ಯೆ ಹೌದು ಅಲ್ಲ. ಓಕೆ, ಇವಾಗ ಇನ್ನೊಂದು ಸಮಸ್ಯೆ ಇದೆ. ಇವುಗಳ ಯಾವ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 1 ಇರುವುದು? ಇವುಗಳ ಯಾವ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 1 ಇರುವುದು? ಸೊ ಅದಕ್ಕೆ ಇಲ್ಲಿ ಕೆಲವು ಸಂಖ್ಯೆಗಳು ಕೊಟ್ಟಿದ್ದಾರೆ. ಅವ್ಯಾವ ಸಂಖ್ಯೆ ಅಂದರೆ 123 ಸ್ಕ್ವೇರ್, 123 ಸ್ಕ್ವೇರ್, ಎರಡನೇದು 77 ಸ್ಕ್ವೇರ್, ಹೌದಾ? ಸೊ ಇದನ್ನು ಈ ಸಂಖ್ಯೆಗಳನ್ನು ವರ್ಗ ಮಾಡಿದಾಗ ಯಾವುದ್ರಲ್ಲಿ ಬಿಡಿ ಸ್ಥಾನ ಬರುತ್ತೆ ಅಂತ 82 ಸ್ಕ್ವೇರ್, 161 ಸ್ಕ್ವೇರ್, 161 ಸ್ಕ್ವೇರ್, ನೆಕ್ಸ್ಟ್ 109 ಸ್ಕ್ವೇರ್. ಯಾವ ಈ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 1 ಇರುವುದು? ಇವುಗಳು ಯಾವ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 1 ಇರುವುದು? ನಮಗೆ ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಯಾವಾಗ ಬರುತ್ತೆ ಅಂದರೆ ನೋಡಿ, 1 ಇದ್ದಾಗ ಅಂದರೆ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1 ಇದ್ದರೆ ಅದರ ವರ್ಗ ಸಂಖ್ಯೆ 1 ಇರುತ್ತೆ. ಸೊ ಇಲ್ಲಿ 1ರ ವರ್ಗ 1. ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡಿ, 9ರ ವರ್ಗ ಏನು ಬರುತ್ತೆ? ಅದು 81 ಬರುತ್ತೆ, ಇದು 1 ಬರುತ್ತೆ. 9 ಇದ್ದಾಗ 1 ಬರುತ್ತೆ. ನೆಕ್ಸ್ಟ್ 11 ಇದ್ದಾಗ 11ರ ವರ್ಗ 121. ಅದೇ ರೀತಿ ನೆಕ್ಸ್ಟು 19 ಇದ್ದರೆ ನಮಗೆ ಯಾವಾಗ ಎಷ್ಟು ಬರುತ್ತೆ? 361 ಆಗುತ್ತೆ, 19 ಬಂದಾಗ ಆಯ್ತಲ್ಲ. ನೆಕ್ಸ್ಟು 21 ಇದ್ದರೆ ನೆಕ್ಸ್ಟು 441 ಬರುತ್ತೆ. ಈಗ ಈ ಕೆಳಗಿನ ಸಂಖ್ಯೆಗಳ ಯಾವ ಬಿಡಿ ಸ್ಥಾನದಲ್ಲಿ 1 ಇರುವುದು? ಯಾವ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 1 ಇರುವುದು ನೋಡಿ. ಈಗ ಫಸ್ಟ್ನೇದು 123ರ ವರ್ಗ, ಇದರಲ್ಲಿ 1 ಇರ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಏಕೆಂದರೆ ನಮಗೆ ಒಂದು ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 1 ಇರಬೇಕು ಅಂದರೆ ಆ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಇದ್ದಾಗ ಮಾತ್ರ ಆ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 1 ಇರುತ್ತೆ, ಆಯ್ತಲ್ಲ. ಆ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 1 ಇರಬೇಕು ಅಂದರೆ ಆ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 1 ಇರಬೇಕು ಅಂತಂದರೆ 9 ಇರಬೇಕು. ಸೊ ಇಲ್ಲಿ 3 ಇದೆ, ಸೊ ಇದು ಕೂಡ ವರ್ಗ ಇದರ ಬಿಡಿ ಸ್ಥಾನದಲ್ಲೂ ಕೂಡ 1 ಇರಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು 77 ಸ್ಕ್ವೇರ್, 7 ಇದೆ, ಇದರ ಒಂದು ಬಿಡಿ ಸ್ಥಾನದಲ್ಲೂ ಕೂಡ 1 ಇರಲಿಕ್ಕೆ ಸಾಧ್ಯ ಇಲ್ಲ. 82 ಸ್ಕ್ವೇರ್ ಇದೆ, ಇಲ್ಲಿ ಕೂಡ ಸಾಧ್ಯ ಇಲ್ಲ. 161 ಸ್ಕ್ವೇರ್ ಅಂದರೆ ಸೊ ಆ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1 ಇದೆ, ಆಟೋಮೆಟಿಕಲಿ ಅದರ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಏನಿರ್ಬೋದು? ನಮಗೆ 1 ಬರುತ್ತೆ. ಸೊ 161 ಸ್ಕ್ವೇರ್ ಇದೆ. ನೆಕ್ಸ್ಟ್ 109 ಸ್ಕ್ವೇರ್, ಬಿಡಿ ಸ್ಥಾನದಲ್ಲಿ 9 ಇರೋದ್ರಿಂದ ಇದರ ವರ್ಗದಲ್ಲಿ ಕೂಡ ಎಷ್ಟಿರುತ್ತೆ? ನಮಗೆ ಮೇ ಬಿ 9 ಇದ್ದಾಗ ಅದರ ವರ್ಗದಲ್ಲಿ ಎಷ್ಟಿರುತ್ತೆ? ನಮಗೆ 1 ಇರುತ್ತೆ. ಸೊ ಇದೇ ರೀತಿ ಎರಡನೇದು ಇದು ನೋಡೋಣ. ಎರಡನೇದಲ್ಲಿ ಈ ಕೆಳಗಿನ ಯಾವ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಈಗ 6 ಇರುತ್ತೆ ಅಂತ ನೋಡೋಣ.
ಆರು ಇರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಆರು ಇರ್ಬೇಕಾದ್ರೆ ಇಲ್ಲಿ ಯಾವ ಸಂಖ್ಯೆಯಲ್ಲಿ ಆರು ಇರುತ್ತೆ ಅಂದರೆ 19 ಸ್ಕ್ವೇರ್ 19 ಸ್ಕ್ವೇರ್. ನೆಕ್ಸ್ಟ್ 24 ಸ್ಕ್ವೇರ್ 19 ಸ್ಕ್ವೇರ್ 24 ಸ್ಕ್ವೇರ್. ನೆಕ್ಸ್ಟ್ ಸಂಖ್ಯೆ 26 36 ಹೌದಾ. ನೆಕ್ಸ್ಟು 34 ಸೊ ಈ ಸಂಖ್ಯೆಗಳ ಬಿಡಿಸ್ತಂದಲ್ಲಿ 6 ಇರುತ್ತೆ ಇವು ಅಂತ ಚೆಕ್ ಮಾಡಬೇಕು. ಸೊ ನಮಗೆ ಈ ಸಂಖ್ಯೆ ಬಿಡಿಸ್ತಂದಲ್ಲಿ ಯಾವಾಗ 6 ಬರುತ್ತೆ ಅಂತ ಫಸ್ಟ್ ನೋಡೋಣ. ಸೊ ನಮಗೆ 3 9 ಬರುತ್ತೆ, 4 ಅಂದರೆ 16 ಬರುತ್ತೆ. ಸೊ 4ರಲ್ಲಿ ನಮಗೆ 6 ಬರುತ್ತೆ. ದೆನ್ 6ದು ವರ್ಗ ಸಂಖ್ಯೆಯಲ್ಲಿ 36 ಬರುತ್ತೆ ಅಲ್ವಾ. 7ದು 49 ಬರುತ್ತೆ, 8ದು 61 ಬರುತ್ತೆ. ನೆಕ್ಸ್ಟು ಯಾವ್ದು ಬರುತ್ತೆ 14ರಲ್ಲಿ ನಮಗೆ 196 ಬರುತ್ತೆ. 14 ಆದಮೇಲೆ ನೆಕ್ಸ್ಟ್ 16ರಲ್ಲಿ 256 ಬರುತ್ತೆ, 256. ಸೊ ಇವು ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ವರ್ಗ ಸಂಖ್ಯೆಗಳು 16, 36, 96, 256. ನೋಡಿ ಇಲ್ಲಿ ನಮ್ಗೆ ಇಲ್ಲಿ 6 ಬರಬೇಕು ವರ್ಗ ಸಂಖ್ಯೆಯಲ್ಲಿ ಅಂತ ಹೇಳಿದ್ರೆ ಆ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು, ಕಂಟಿನ್ಯೂಸ್ ಆಗಿ 4 ಇರುತ್ತೆ, ತಪ್ಪಿ 6 ಇರುತ್ತೆ, 4 ಇರುತ್ತೆ, 6 ಇರುತ್ತೆ. ಸೊ ಆ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 4 ಅಥವಾ 6 ಇದ್ದಾಗ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ನಮ್ಗೆ ಎಷ್ಟು ಬರುತ್ತೆ, 6 ಬರುತ್ತೆ. ಸೊ ಈಗಿದ್ರೆ ಇದ್ರ ಮೇಲೆ ನೀವು ಚೆಕ್ ಮಾಡ್ಬೋದು ಇದ್ರ ಬಿಡಿ ಸ್ಥಾನದಲ್ಲಿ 6 ಇರುತ್ತೆ ಇಲ್ವೋ ಅಂತ. 19 ಇದೆ, ನೋ ಚಾನ್ಸ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. 24 ಇದೆ ಹೌದಾ, 4 ಇದ್ದಾಗ ನಮ್ಗೆ ಏನು ಬಂದಿದೆ, 6 ಬಂದಿದೆ, ಬರುತ್ತೆ. ನೆಕ್ಸ್ಟ್ 6 ಇದೆ ಬರುತ್ತೆ, 6 ಇದೆ ಬರುತ್ತೆ. ನೆಕ್ಸ್ಟ್ 4 ಇದೆ, ಇಲ್ಲೂ ಕೂಡ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ 6 ಒಂದು ಸಂಖ್ಯೆ ಬರುತ್ತೆ.